ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಸರ್ಕಾರ. ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಸರ್ಕಾರ. ಸುದ್ದಿ ಪ್ರಸಾರವಾದ 12 ಗಂಟೆಯಲ್ಲೇ ಸಿಎಂ ಕಚೇರಿಯಿಂದ ಅಲರ್ಟ್. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಸಾರ್ವಜನಿಕ ಕುಂದುಕೊರತೆ ವಿಭಾಗಾಧಿಕಾರಿಯಿಂದ ಕ್ರಮಕ್ಕೆ ಆಗ್ರಹ. ಖಾಸಗಿ ಬಸ್ ನಿಲ್ದಾಣಗಳಲ್ಲಿರುವ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸುದ್ದಿ ಪ್ರಸಾರವಾದ 12 ಗಂಟೆಯಲ್ಲೇ ಸಿಎಂ ಕಚೇರಿಯಿಂದ ಒತ್ತಾಯ, ಅಲರ್ಟ್. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಾರ್ವಜನಿಕ ಕುಂದುಕೊರತೆ ವಿಭಾಗ ಅಧಿಕಾರಿಯಿಂದ ಕ್ರಮಕ್ಕೆ ಆಗ್ರಹ ಮಾಡಲಾಗಿದೆ. ಖಾಸಗಿ ಬಸ್ ನಿಲ್ದಾಣಗಳಲ್ಲಿರುವ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಅಡಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವ ದೃಷ್ಟಿಯಲ್ಲಿ ಬಸ್ ನಿಲ್ದಾಣಗಳಲ್ಲಿ ವಿಶೇಷವಾಗಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬಂದ ತಕ್ಷಣ ನಾವು ಕೂಡ ಈ ಒಂದು ನ್ಯೂಸ್ ಮಾಡಿದ್ದೇವೆ. ಅಶ್ವವೇಗ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸುದ್ದಿ ಪ್ರಸಾರವಾದ 12 ಗಂಟೆಯಲ್ಲೇ ಸಿಎಂ ಕಚೇರಿಯಿಂದ ಹೈ ಅಲರ್ಟ್. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಾರ್ವಜನಿಕ ಕುಂದುಕೊರತೆ ವಿಭಾಗ ಅಧಿಕಾರಿಯಿಂದ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಖಾಸಗಿ ಬಸ್ ನಿಲ್ದಾಣಗಳಲ್ಲಿರುವ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ನಡೀತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಅಡಿ ಈಗ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ನಡೀತಾ ಇದೆ. ಆರೋಗ್ಯದ ಹಿತದೃಷ್ಟಿಯಿಂದ ಔಟ್ಡೇಟೆಡ್ ಆಗಿ ತಿಂಡಿ ಮಾರಾಟ ಮಾಡ್ತಾರೆ, ಗೊತ್ತಿದ್ದು ಗೊತ್ತಿಲ್ಲದೆ ಖರೀದಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಎಷ್ಟೊಂದು ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಸಾಮಾನ್ಯ ಜನರು. ತಿಂಡಿ ತಗೊಳ್ಳುವಾಗ ಅಷ್ಟೊಂದು ಅಲರ್ಟ್ ಆಗಿ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ತೆಗೆದುಕೊಂಡು ತಿನ್ನುವಂತಹ ಒಂದು ಎಲ್ಲ ಜನ ಮಾಡ್ತಿರ್ಬೇಕಾದ್ರೆ ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಿದ್ರೆ ಅದು ಆರೋಗ್ಯದ ಮೇಲೆ ಅಫ್ಕೋರ್ಸ್ ಪರಿಣಾಮ ಬೀರುತ್ತೆ. ಸೊ ಡೆಫಿನೆಟ್ಲಿ ಅಶ್ವವೇಗ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸುದ್ದಿ ಪ್ರಸಾರವಾದ 12 ಗಂಟೆಯಲ್ಲೇ ಸಿಎಂ ಕಚೇರಿಯಿಂದ ಅಲರ್ಟ್ ಆಗಿರುವಂಥದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಸಾರ್ವಜನಿಕ ಕುಂದುಕೊರತೆ ವಿಭಾಗಾಧಿಕಾರಿಯಿಂದ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಇನ್ನು ಖಾಸಗಿ ಬಸ್ ನಿಲ್ದಾಣಗಳಲ್ಲಿರುವ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ನಡೀತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಡಿ ಈಗ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ನಡೀತಾ ಇದೆ. ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇದೆ.
ಇದು ಜನಸಾಮಾನ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಏನ್ ಮಾರಾಟ ಮಾಡ್ತಿದ್ದಾರೆ, ತಿಂಡಿ ಮಾರಾಟ ಔಟ್ಡೇಟೆಡ್ ಇದೆಯಾ ಅಥವಾ ಫ್ರೆಶ್ ಇದೆಯಾ, ಪ್ರತಿಯೊಂದು ಕೂಡ ಗೊತ್ತಿರ್ಬೇಕಲ್ವಾ. ಹಾಗಂತ ಯಾರು ತೆಗೆದುಕೊಂಡು ತಿನ್ಲಿಕ್ಕೆ ಹೋಗ್ತಾರೆ ಅವ್ರು ಎಲ್ಲಿ ಟೆಸ್ಟ್ ಮಾಡ್ಲಿಕ್ಕಾಗುತ್ತೆ, ಅಷ್ಟು ಟೈಮ್ ಆದ್ರೂ ಇದೆಯಾ, ಹಸಿವಾಗಿದೆ ಸಿಗಲಿ ತಿಂದ್ರೆ ಸಾಕು ಅನ್ನುವಂತಹ ಮನೋಭಾವ ಇರಬೇಕಾದ್ರೆ ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇತ್ತು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ಈಗ ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇದೆ, ಇದ್ರ ಕುರಿತಾಗಿರುವಂತಹ ಏನೆಲ್ಲ ಅಪ್ಡೇಟ್ಸ್ ಇದೆ? ಯಾಕಂತ ಹೇಳಿದ್ರೆ ಈಗ ಹಸಿವಾಗಿದೆ ತಿಂಡಿ ಸಿಗಬೇಕು ಅಂತ ಹೇಳಿ ಹಸಿವಾದವರು ತಗೊಂಡು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಎಷ್ಟು ದಿನ ಹಿಂದೆ ಮಾಡಿದ್ದು ಎತ್ತ ಅಂತ ಹೇಳಿ ಯಾರು ಕೂಡ ಅಷ್ಟೊಂದು ಪರಿಶೀಲನೆ ಮಾಡೋದಿಲ್ಲ. ಆದ್ರೆ ಈ ವಿಚಾರವಾಗಿ ನಾವು ಕೂಡ ನ್ಯೂಸ್ ಮಾಡಿದ್ವಿ, ಸರ್ಕಾರ ಎಚ್ಚೆತ್ಕೊಂಡಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಅಕ್ಷತಾ, ಏನು ಅಂತಂದರೆ ಈಗ ನಮ್ಮ ಮನುಷ್ಯರ ಜೀವನದಲ್ಲಿ ಆಹಾರ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಆ ಒಂದು ಆಹಾರ ಕ್ರಮ ಎಲ್ಲ ರೀತಿಯಲ್ಲೂ ಸರಿಯಾಗಿರಬೇಕು. ಅದು ಒಂದು ವೇಳೆ ಕೆಟ್ಟು ಹೋದರೆ, ಆಮೇಲೆ ಎಕ್ಸ್ಪೈರಿ ಆದರೆ ಅದನ್ನು ತಿಂದು ಆಮೇಲೆ ಮನುಷ್ಯರು ಕೂಡ ಒಂದು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇರೋದು ಇವತ್ತಿನ ದಿವಸ ಅದೇ ಹೆಚ್ಚಾಗಿ ಈ ಒಂದು ರಾಜ್ಯದಲ್ಲಿ ನಡೀತಾ ಇದೆ. ಅಂದರೆ ರಾಜ್ಯದಲ್ಲಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯಲ್ಲಾಗಿರ್ಬೋದು, ಒಟ್ಟಾರೆ ರಾಜ್ಯಾದ್ಯಂತೂ ಕೂಡ ಇದೇ ಇವತ್ತು ಜಾಸ್ತಿ ಆಗಿದೆ. ಯಾಕಂತಂದರೆ ಅದರ ಬಗ್ಗೆ ಯಾರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ನಾವು ಉದಾಹರಣೆಗೆ ನೋಡೋದಾದರೆ ಒಂದು ರೈಲ್ವೆ ಸ್ಟೇಷನಲ್ಲಿ ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ನಲ್ಲಿ ನೋಡಿರ್ಬೋದು, ಅಂದರೆ ಇಂಥದ್ರಲ್ಲೇ ಜಾಸ್ತಿ ಈಗ ಏನಂತಂದರೆ ಅವಧಿ ಮುಗಿದ ಆಹಾರವನ್ನು ಮಾರಾಟ ಮಾಡುವಂಥ ಪ್ಲೇಸ್ ಮುಖ್ಯವಾಗಿ ಇವೆರಡು. ಯಾಕಂತಂದರೆ ಈಗ ನಾವು ಬೇಕರಿಗೆ ಹೋಗ್ತೀವಿ, ಅಲ್ಲಿ ಯಾವುದೇ ಥರದ ನಮಗೆ ಗುಣಮಟ್ಟದ ಮುಗಿದು ಹೋಗಿರುವಂಥ ಆಹಾರ ಸಿಗುವುದಿಲ್ಲ. ಯಾಕಂತಂದರೆ ಅಲ್ಲಿ ನಮಗೆ ಟೈಮ್ ಇರುತ್ತೆ, ಹಾಗಾಗಿ ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ತೊಗೊಳೋರೇ ಜಾಸ್ತಿ. ಆದರೆ ಈ ಒಂದು ಬಸ್ ಸ್ಟ್ಯಾಂಡ್ ಏರಿಯಾ ಆಗಿರ್ಬೋದು ಹಾಗೂ ರೈಲ್ವೆ ಸ್ಟೇಷನ್ ಏರಿಯಾ ಆಗಿರ್ಬೋದು, ಈ ಒಂದು ಜಾಗದಲ್ಲಿ ಮಾತ್ರ ಆಹಾರದ ಏನಂದರೆ ಅದರ ಗುಣಮಟ್ಟ ಸರಿಯಾಗಿರಲ್ಲ, ಆ ಒಂದು ಎಕ್ಸ್ಪೈರಿ ಡೇಟ್ ಮುಗಿದಿರುತ್ತದೆ, ಇಂಥವಿದೆ ಕಂಪ್ಲೇಂಟ್ ಜಾಸ್ತಿ. ಆದರೆ ಅದನ್ನು ತೆಗೆದುಕೊಳ್ಳೋರು ಯಾವುದೇ ರೀತಿಯಾದಂಥ ಯೋಚನೆ ಮಾಡುವುದಿಲ್ಲ. ಯಾಕಂತಂದರೆ ಅವರು ಏನೋ ಒಂದು ಎಮರ್ಜೆನ್ಸಿಯಾಗಿ ಬೇರೆ ಒಂದು ಸ್ಥಳಕ್ಕೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಪಟಕ್ಕನೆ ತಗೊಂಡು ಆ ಒಂದು ಆಹಾರವನ್ನು ಅದರ ಬಗ್ಗೆ ಯಾವುದೇ ತರಹದ ಪರಿಶೀಲನೆ ಮಾಡದೆ ಅವರು ತಿಂತಾರೆ. ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ಮುಖ್ಯವಾಗಿ ಏನಂತಂದರೆ ಈ ಒಂದು ಆಹಾರ ಪರೀಕ್ಷಣೆ ಬಗ್ಗೆ ನಾವು ನಮ್ಮ ಅಶ್ವವೇಗ ನ್ಯೂಸ್ ತಂಡ ಭೇಟಿ ನೀಡಿ ಪ್ರತಿಯೊಂದು ದರ ಆಗಿರ್ಬೋದು ಹಾಗೂ ಎಕ್ಸ್ಪೈರಿ ಮುಗಿದಂಥ ಅವಧಿ ಬಗ್ಗೆ ಈ ರಿಯಾಲಿಟಿ ಚೆಕ್ಕನ್ನು ಮಾಡಿದಾಗ ನಮಗಲ್ಲಿ ಕಂಡುಬರುತ್ತೆ. ಅಂದರೆ ಈಗ ಗುಣಮಟ್ಟದ ಆಹಾರವನ್ನು ಯಾರು ನೀಡ್ತಾ ಇಲ್ಲ ಗ್ರಾಹಕರಿಗೆ, ಅಂಗಡಿ ಆಗಿರ್ಬೋದು, ಹೋಟೆಲ್ನವರಾಗಿರ್ಬೋದು, ಸರಿಯಾದ ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಅಡಿ ಪರಿಶೀಲನೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಏನು ಇದರ ಕ್ರಮ ಯಾವ ರೀತಿ ಅಂತ ಏನಂತಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಒಂದು ಸಭೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ರು. ಅಂದರೆ ಈ ಆಹಾರದ ಬಗ್ಗೆ ನಾವು ಪರೀಕ್ಷಣೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟಿದ್ರು ಹೊತ್ತು ಯಾವುದೇ ರೀತಿಯಾಗಿ ಅವರು ಆಹಾರ ಪರೀಕ್ಷಣೆಗೆ ಮುಂದಾಗಿದ್ದಿಲ್ಲ. ಆದರೆ ಅಶ್ವವೇಗ್ ನ್ಯೂಸಿನ ಒಂದು ಇಂಪ್ಯಾಕ್ಟ್ ಸುದ್ದಿ ಆದಾಗಿನಿಂದ ಈಗಾಗಲೇ ತಕ್ಷಣವೇ ನಿನ್ನೆ CM ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಅಂದರೆ ಅಂತಂದರೆ ತಕ್ಷಣವೇ ನೀವು ಆಹಾರ ಘಟಕಗಳಿಗೆ ತೆರಳಿ ಎಲ್ಲೆಲ್ಲಿ ಅಂದರೆ ರಾಜ್ಯಾದ್ಯಂತ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅಧಿಕಾರಿಗಳನ್ನು ನೇಮಿಸಿ ನೀವು ರಿಯಾಲಿಟಿ ಚೆಕ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಈ ವಿಷಯವಾಗಿ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅದರ ಬಗ್ಗೆ ರಿಯಾಲಿಟಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಏನಂತಂದರೆ ಒಂದು ರೀತಿಯಾದಂಥ ಈಗ ಮಾಧ್ಯಮದಲ್ಲಿ ಸುದ್ದಿ ಆದ ತಕ್ಷಣ ಇವರು ಮಾಡೋದು ಎಷ್ಟಕ್ಕೆ ಸರಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಏನಂತಂದರೆ ಈ ವಿಷಯವಾಗಿ ಸಾಕಷ್ಟು ಈಗ ಇನ್ನೊಂದು ವಿಚಾರವನ್ನು CM ಕೂಡ ಹೇಳಿದ್ದಾರೆ. ಯಾರಾದರೂ ಅವಧಿ ಮುಗಿದ ಆಹಾರವನ್ನು ನೀವೇನಾದರೂ ಮಾರಿದರೆ ನಿಮ್ಮ ವಿರುದ್ಧ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸ್ಟ್ರಿಕ್ಟ್ ಆಗಿ ಕೂಡ CM ಅವರು ಈಗಾಗಲೇ ಹೇಳಿದ್ದಾರೆ. ಅಕ್ಷತಾ, ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಬಸ್ ನಿಲ್ದಾಣಗಳಲ್ಲಿ ಔಟ್ಡೇಟೆಡ್ ತಿಂಡಿ ಮಾರಾಟ ಮಾಡಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ ಅಡಿ 748 ವ್ಯಾಪಾರ ಮಳಿಗೆಗಳ ಪರಿಶೀಲನೆ ಆಗ್ತಾ ಇದೆ.